ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜೆಡಿಎಸ್ ನಾಯಕಿ ಪುತ್ರನ ಕಿರುಕುಳಕ್ಕೆ ಯುವತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರೋಪಿತನ ಪರವಾಗಿ ನಿಂತ್ಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ. ಯುವತಿ ಕುಟುಂಬಕ್ಕೆ ಬೆದರಿಕೆ ಹಾಕಿದ್ರ ಚೈತ್ರ ಅನ್ನುವಂತಹ ಪ್ರಶ್ನೆ. ಮೃತಳ ತಾಯಿ ಹಾಗೂ ಸಹೋದರನಿಂದ ಮತ್ತೊಂದು ಹೊಸ ದೂರು ದಾಖಲಾಗಿದೆ. ದೂರು ಕೊಡದಂತೆ ರೌಡಿಗಳಿಂದ ಬೆದರಿಕೆಯನ್ನ ಹಾಕಿದ್ದಾರೇನೋ ಆರೋಪ. ದೂರು ಕೊಟ್ಟಿದ್ರೂ ಯುವಕನನ್ನ ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯವನ್ನು ವಹಿಸ್ತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಮಾಡಿದ್ದಾರೆ. ಪೊಲೀಸರ ಮೇಲೂ ಕೂಡ ಪ್ರಭಾವ ಕೆಲಸ ಮಾಡ್ತಾ ಇದೆ. ನ್ಯಾಯಕ್ಕಾಗಿ ಸಿಎಂ ಮತ್ತು ಗೃಹ ಸಚಿವ ಹಾಗೂ ಡಿಸಿಗೆ ಈಗ ಮೃತಳ ಪೋಷಕರು ಪತ್ರವನ್ನು ಬರೆದಿದ್ದಾರೆ. ಮೃತ ರಿಶೆಲ್ ಅವರ ತಾಯಿ ರೀನಾ ಅವರು ಪತ್ರ ಬರೆದಿರೋದ್ರ ಮಾಹಿತಿ ಸಿಗ್ತಾ ಇದೆ. ರೀನಾ ಡಿಸೋಜಾ ಜೆಡಿಎಸ್ ನಾಯಕಿಯ ಪುತ್ರನ ಕಿರುಕುಳದ ಕಾಟಕ್ಕೋಸ್ಕರನೇ ಮಗಳ ಸ್ಥಿತಿ ಹಿಂಗಾಯ್ತು ಅಂತ ಆರೋಪಿಸಿದ್ದಾರೆ. ಇನ್ಸಿಡೆಂಟ್ ನಮ್ಮ ಮಗಳಿಗೆ ಇನ್ಸಿಡೆಂಟ್ ಆಗಿತ್ತು ಜನವರಿ 9ಕ್ಕೆ ಸರ್, ಶುಕ್ರವಾರ ಆಗಿತ್ತು. ಆದರೆ ನಮ್ಮ ಮಗಳು ನಮ್ಮ ಮನೆಯಲ್ಲೇ ನೇಣು ಬಿಗಿದ್ದು ನಾನು ಕೆಲಸಕ್ಕೆ ಹೋಗಿದ್ದೆ. ಅವಳು ನೇಣು ಬಿಗಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಮನೆಗೆ. ನಾನು ಕೆಲಸದಿಂದ ಬರುವಾಗ ನನಗೆ 10-15 ನಿಮಿಷ ಲೇಟ್ ಆಯ್ತು ಅವತ್ತು. ಆದರೆ ಬಂದಿದಾಗ ನೋಡಿದಾಗ ಡೋರು ಲಾಕ್ ಇತ್ತು, ಬೆಡ್ರೂಮ್ ಒಳಗಿಂದು ಡೋರ್ ಲಾಕ್ ಇತ್ತು. ನಾನು ಬಾತ್ರೂಮ್ ಹೋಗಿ ಮತ್ತೆ ಬಂದು ಡೋರು ನಾಕ್ ಮಾಡ್ತಾ ಇದ್ದೆ. ಅದು ನಮ್ಮ ಮಗಳು ಡೋರ್ ಓಪನ್ ಮಾಡಲಿಲ್ಲ ಮತ್ತು ನಾಕ್ ಮಾಡಿ ನಾನು ಇದಾಯಿತು, ಭಾಳ ಟೆನ್ಷನ್ ಆಯ್ತು ನನಗೆ, ಓಪನ್ ಯಾಕೆ ಮಾಡ್ತಾ ಇಲ್ಲ ಅಂತ. ಅಷ್ಟೋ ತನಕ ನಮ್ಮ ಮಗ ಬಂದ. ನಮ್ಮ ಮಗನೂ ಇರಲಿಲ್ಲ ಮನೆಯಲ್ಲಿ, ಅವನು ಹೊರಗಡೆ ಹೋಗಿದ್ದ. ಅವನು ಬಂದ ಒಳಗೆ. ಅವ್ನು ಬಂದ ನಂತರ ನಾವು ಇಬ್ಬರು ಗಾಬರಿಯಾಗಿ ಡೋರು ಜೋರಾಗಿ 2-3 ಸತಿ ಬಡಿದು ಓಪನ್ ಆಯ್ತದು. ಓಪನ್ ಆಗಿದ್ದು ನೋಡಿದ್ರೆ ನಮ್ಮ ಮಗಳು ಹೆಂಗಾಗಿದ್ದಾಳೆ. ಹೆಂಗಾಗಿ ಅದು ನಾವು ಇದರಲ್ಲಿ ತೆಗ್ದಿದ್ವಿ ಸರ್, ಹೆಂಗಾದರೂ ಮಾಡಿ ತೆಗ್ದಿವಿ. ನಾವು ಇಷ್ಟು ಬೊಬ್ಬೆ ಹಾಕಿದ್ರು ಇಲ್ಲಿ ಯಾರೂ ಬಂದಿಲ್ಲ. ಆದರೆ ತಂಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಮತ್ತು ಆ ಸೂಸೈಡಿಗೆ ಕಾರಣ ಚಿರಾಗ್ ಕೋಟಾರ್ಕರ್ ಅಂತ. ಅವರಿಬ್ಬರು ಹೆಂಗೆ ಫ್ರೆಂಡ್ಸ್ ಆಗಿದ್ದರು. ಮತ್ತು ನನ್ನ ತಂಗಿ ಸೂಸೈಡ್ ಮಾಡಿದಾಗ ನಾವು ಅವಳಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ಆದರೆ ನಮಗೂ ಮುಂಚೆ ಆ ಚಿರಾಗ್ ಕೋಟಾರ್ಕರ್ ಅವ್ರ ಫ್ರೆಂಡ್ಸಿಗೆಲ್ಲ ಅಲ್ಲಿ ಹೇಳಿದ್ದ. ಅವ್ರು ಮೊದಲೇ ಅಲ್ಲೇ ಪ್ರೆಸೆಂಟ್ ಇದ್ದರು ನಮಗೂ ಮುಂಚೆ. ಮತ್ತು ಬಂದಿದ್ದೆ ಅವ್ರು ನಮಗೆ ಕೇಳಕ್ಕೆ ಸ್ಟಾರ್ಟ್ ಆದರು, ರಿಸಲ್ಟ್ ಡಿಸೋಸ್ ಅದು ಪೋಸ್ಟ್ ಮಾರ್ಟಮ್ ಎಲ್ಲ ಆಗ್ತಾಯಿದೆ ಅಂತ. ಆಮೇಲೆ ನನಗೆ ಬಂದು ಕೇಳಿದರು. ನಾವು ಹೋಗಿ ಹೇಳಿದೆ ಅವರಿಗೆ, ನೀವು ಯಾರು ನನಗೆ ಗೊತ್ತಿಲ್ಲ, ನನ್ನ ತಂಗಿಗೆ ಮತ್ತು ನಿಮಗೆ ಏನು ಸಂಬಂಧ ಅಂತ. ಅವ್ರು ಹೇಳೋಕ್ಕೆ ನನಗೆ ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್ ನೇರ ಸಂಪರ್ಕದಲ್ಲಿ. ನವೀನ್ ಸಾಗರ್, ಈಗ ಹಲವು ಗಂಭೀರ ಆರೋಪಗಳನ್ನು ಮೃತನ ಕಡೆಯವರು ಮಾಡ್ತಾ ಇದ್ದಾರೆ. ಬಟ್ ಪೊಲೀಸರ ವರ್ಷನ್ ಏನು? ಪೊಲೀಸರು ಯಾಕೆ ಇಲ್ಲಿ ತನಕ ಹುಡುಗನ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ? ಪ್ರಭಾವ ಕೆಲಸ ಮಾಡಿದೆ ಅಂತ ಅನಿಸ್ತಿದ್ಯಾ ನವೀನ್ ಸಾಗರ್? ಅಂತ ರಿಷೇಡ್ ಪ್ರಕರಣಕ್ಕೆ ಒಂದು ರೀತಿ ಒಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಈಗಾಗಲೇ ಅವರ ತಾಯಿ ರೀನಾ ಅವರು ಈಗ ಮತ್ತೊಂದು ದೂರನ್ನು ನೀಡಿರುವಂಥದ್ದು. ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ನಂತರದಲ್ಲಿ ಮಾನಸಿಕವಾಗಿ ಕಿರುಕುಳವನ್ನು ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ದೂರನ್ನು ನೀಡಿರುವಂಥದ್ದು. ಇನ್ನು ಆಕೆ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಆಕೆಯ ಮೊಬೈಲ್ ಕೂಡ ಆಕೆಯಲ್ಲಿ ಲೈವ್ನಲ್ಲಿತ್ತು, ಜೊತೆಗೆ ಹೆಡ್ಫೋನನ್ನು ಹಾಕ್ಕೊಂಡಿದ್ರು. ಚಿರಾಗ್ ಜೊತೆ ಆಕೆ ಲೈವ್ನಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೊದಲೇ ಆತನಿಗೆ ಗೊತ್ತಿತ್ತು ಅನ್ನೋದಂಥದ್ದನ್ನು ಮಾತನ್ನು ರೀನಾ ಅವರು ಅವರ ತಾಯಿ ಹೇಳ್ತಾ ಇರುವಂಥದ್ದು. ಇನ್ನು ಇದರ ಬಗ್ಗೆ ಸಂಬಂಧಪಟ್ಟಾಗೆ ದೂರನ್ನು ಕೂಡ ನೀಡಿರುವಂಥದ್ದು. ಇನ್ನು ಆಕೆಯ ಮೃತಳಾದಾಗ ಆಕೆಯ ದೇಹದ ಮೇಲೆ ಒಂದಿಷ್ಟು ಗಾಯದ ಗುರುತುಗಳಿದ್ವು ಅನ್ನುವಂತಹ ಆರೋಪವನ್ನು ಆಕೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಆಕೆ ಮೃತಳಾದ ಸಂದರ್ಭದಲ್ಲಿ ಒಂದಿಷ್ಟು ರೌಡಿಗಳು ಮೃತಳ ಏನು ಸಹೋದರ ಇದ್ದ ಆ ಸಹೋದರನಿಗೆ ಧಮಕಿ ಹಾಕಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಪೊಲೀಸರಿಗೆ ಈಗಾಗಲೇ ದೂರನ್ನು ಕೊಡಲಾಗಿದೆ, ಮತ್ತೊಂದು ಮರುದೂರನ್ನು ಕೊಡಲಾಗಿದೆ. ಆದರೆ ಕ್ರಮ ಕೈಗೊಳ್ತಾ ಇಲ್ಲ. ಚೈತ್ರ ಕೋಟಾರ್ಕರ್ ಅವರ ಪುತ್ರ ಈಗಾಗಲೇ ಸುತ್ತಮುತ್ತಲೇ ಓಡಾಡ್ಕೊಂಡಿದ್ದಾನೆ, ಆದರೆ ಅದನ್ನು ಬಂಧಿಸುವ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಎಲ್ಲ ಒಂದು ಕಡೆ ರಾಜಕೀಯ ಪ್ರಭಾವ ಈಗ ಈ ಸಾವಿನ ಪ್ರಕರಣದಲ್ಲಿ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಪೊಲೀಸರು ಈಗ 1 ವಾರಗಳಾಯಿತು ಆತ ಕಾರವಾರ ಮತ್ತು ಗೋವಾ ಭಾಗದಲ್ಲಿ ಓಡಾಡಿಕೊಂಡಿದ್ರು ಕೂಡ ಆತನನ್ನು ಬಂಧನ ಮಾಡಲಿಲ್ಲ ಅನ್ನುವಂಥದ್ದು ಈಗ ಆರೋಪ ಆಗಿರುವಂಥದ್ದು. ಹೀಗಾಗಿ ಈಗ ಕದ್ರಾ ಠಾಣೆಯ ಮುಂದೆ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕುಟುಂಬದವರು ಹಾಗೂ ಊರಿನ ಗ್ರಾಮಸ್ಥರು ನೀಡಿರುವಂಥದ್ದು. ಮಮತಾ, ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ.